Hello friends, welcome to ILA classes, the School of Competitive Exams. We are going to discuss the current affairs for 12th December 2021. Our first article is about Corbett National Park. The news is Union Minister of State for Environment, Forest and Climate Change, Ashwini Kumar Choube, has proposed to change the name of Corbett National Park to Ramganga National Park. ಈ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ಕುಮಾರ್ ಚೌಬೆ ಅವರು ಈ ಒಂದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನ ಹೆಸರನ್ನು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಚೇಂಜ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ. ಇದರ ಬಗ್ಗೆ ನ್ಯೂಸ್ ಇದೆ. ಬಟ್ ನಮಗೆ ನ್ಯೂಸ್ಗಿಂತ ದ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿರೋ ಒಂದು ಲೊಕೇಶನ್ ಏನಿದೆ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದ ಲೊಕೇಶನ್ ಆಫ್ ದಿಸ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ in the Himalayan foothill of Uttarakhand. The park encompasses the Patli Doon Valley formed by Ramganga River. ರಾಮಗಂಗಾ ಅನ್ನೋ ಒಂದು ರಿವರ್ನ ಬಿಸೈಡ್ ಇದೆ ಹಿಮಾಲಯನ್ ಫುಟಿಲ್ನಲ್ಲಿ. ಈ ಉತ್ತರಾಖಂಡದಲ್ಲಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಮತ್ತು ಇಟ್ ಹ್ಯಾಸ್ ಸಬ್ ಹಿಮಾಲಯನ್ ಬೆಲ್ಟ್ ಎಕೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ಇಟ್ ಫಾಲ್ಸ್ ಇನ್ ಶಿವಾಲಿಕ್ ಆ್ಯಂಡ್ ಔಟರ್ ಹಿಮಾಲಯ ಜಿಯೋಲಾಜಿಕಲ್ ಪ್ರೊವಿನ್ಸಸ್. ಶಿವಾಲಿಕ್ ಮತ್ತು ಔಟರ್ ಹಿಮಾಲಯ ಅನ್ನೋ ಒಂದು ಹಿಲ್ ರೇಂಜ್ನಲ್ಲಿ ಈ ಒಂದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಇಟ್ ಹ್ಯಾಸ್ ಅ ಡೆನ್ಸ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ದ್ಯಾಟ್ ಮೀನ್ಸ್ ಒಂದು ಎಲೆ ಉದುರೋ ಕಾಡುಗಳನ್ನು ಈ ಒಂದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಹೊಂದಿದೆ. ಇನ್ನು ಈ ನೇಮ್ ಜಿಮ್ ಕಾರ್ಬೆಟ್ ನೇಮ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ನೇಮ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ 1936 ಆಸ್ ಇಂಡಿಯಾಸ್ ಆ್ಯಂಡ್ ಏಷ್ಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್. ಇದು ಏಷ್ಯಾ ಮತ್ತು ಇಂಡಿಯಾದ ಒಂದು ಫಸ್ಟ್ ನ್ಯಾಷನಲ್ ಪಾರ್ಕ್ ಆಗಿದ್ದು 1936ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಲಾಯಿತು. ದ ನ್ಯಾಷನಲ್ ಪಾರ್ಕ್ ವಾಸ್ ಕಾಲ್ಡ್ ಹ್ಯಾಲಿ ನ್ಯಾಷನಲ್ ಪಾರ್ಕ್. ಇದರ ಇನಿಷಿಯಲ್ ನೇಮ್ ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಇತ್ತು. ಇಟ್ ವಾಸ್ ರೀನೇಮ್ಡ್ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಶಾರ್ಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಸಿಕ್ಕ ಮೇಲೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಇದರ ಹೆಸರನ್ನು ರಿನೇಮ್ ಮಾಡಲಾಯಿತು ಆಫ್ಟರ್ ದ ರಿವರ್ ದ್ಯಾಟ್ ಫ್ಲೋಸ್ ಥ್ರೂ ಇಟ್. ಈ ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ರಾಮಗಂಗಾ ಅನ್ನೋ ಹೆಸರಿನ ನದಿ ಹರಿಯುವುದರಿಂದ ಇದನ್ನು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಹೆಸರು ಬದಲಾಯಿಸಲಾಗಿತ್ತು. ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಇನಿಷಿಯಲ್ ಆಗಿ ಇತ್ತು. ಆ್ಯಂಡ್ ಇನ್ 1956 ಇಟ್ ವಾಸ್ ರೀಕ್ರಿಸ್ಟನ್ಡ್ ಯೆಟ್ ಅಗೇನ್ ಆಸ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. 1956ರಲ್ಲಿ ಮತ್ತೆ ಈ ಹೆಸರನ್ನು ಬದಲಾಯಿಸಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಇಡಲಾಯಿತು. It is a ideal tiger territory. Corbett National Park was placed from where the Project Tiger was launched in 1973. ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಟೈಗರ್ ಏನಿದೆ ಈ ಒಂದು ಹುಲಿಗಳ ಒಂದು ಕನ್ಸರ್ವೇಷನ್ ಸಲುವಾಗಿ ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಲಾಯಿತು. ಇದನ್ನು ಲಾಂಚ್ ಮಾಡಿದ ವರ್ಷ ಅಂದರೆ 1973. ಈ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದು ಎಲ್ಲಿಂದ ಅಂದರೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಿಂದ. It is part of Corbett Tiger Reserve. It has the single largest tiger population in the tiger reserve in the country. ಒಂದೇ ಸಿಂಗಲ್ ನ್ಯಾಷನಲ್ ಪಾರ್ಕ್ನಲ್ಲಿ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇರೋದು ಅಂದರೆ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ. ದ ನ್ಯಾಷನಲ್ ಪಾರ್ಕ್ ಅಲಾಂಗ್ ವಿತ್ ನೇಬರಿಂಗ್ ಸೋನಾ ನದಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮೇಕ್ಸ್ ದ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಾಟ್ ಆಫ್ ಕಾರ್ಬೆಟ್ ಟೈಗರ್ ರಿಸರ್ವ್. ಇದರ ಪಕ್ಕದಲ್ಲೇ ಸೋನಾ ನದಿ ಅನ್ನೋ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಇದೆ. ಇನ್ನು ಈ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಇರುವಂಥ ಕೆಲವೊಂದು ಪ್ರಾಣಿಗಳನ್ನು ಪಾಪ್ಯುಲರ್ ಪ್ರಾಣಿಗಳು ಅಂದರೆ ಇಂಡಿಯನ್ ಲೆಪರ್ಡ್ಸ್, ಬಾರ್ಕಿಂಗ್ ಡಿಯರ್, ಸ್ಪಾಟೆಡ್ ಡಿಯರ್, ಸಂಬಾರ್ ಡಿಯರ್, ಜಂಗಲ್ ಕ್ಯಾಟ್ಸ್ ಆ್ಯಂಡ್ ಸ್ಲಾತ್ ಬೇರ್ ಎಟ್ಸೆಟ್ರಾ. ಸ್ಲಾತ್ ಅಂತ ಒಂದು ಪ್ರಾಣಿ ಇರುತ್ತೆ, ದ್ಯಾಟ್ ಈಸ್ ಆಲ್ಸೋ ಪಾಪ್ಯುಲೇಟೆಡ್ ಇನ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇನ್ನು ಉತ್ತರಾಖಂಡದ ಕೆಲವೊಂದು ಅದರ್ ಮೇಜರ್ ಪ್ರೊಟೆಕ್ಟೆಡ್ ಏರಿಯಾ ಅಂದರೆ ನಂದಾದೇವಿ ನ್ಯಾಷನಲ್ ಪಾರ್ಕ್, Valley of Flowers National Park. Valley of Flowers National Park and Nanda Devi National Park together are a UNESCO World Heritage Site. ಇವೆರಡು ನ್ಯಾಷನಲ್ ಪಾರ್ಕ್ ಏನಿದೆ ಇವನ್ನ ಟುಗೆದರ್ ಅಂದರೆ ಸೇರಿಸಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ದ ನೆಕ್ಸ್ಟ್ ಈಸ್ ರಾಜಾಜಿ ನ್ಯಾಷನಲ್ ಪಾರ್ಕ್, ಗಂಗೋತ್ರಿ ನ್ಯಾಷನಲ್ ಪಾರ್ಕ್, ಗೋವಿಂದ್ ನ್ಯಾಷನಲ್ ಪಾರ್ಕ್. ದೀಸ್ ಆರ್ ಆಲ್ ದ ಪಾಪ್ಯುಲರ್ ಕನ್ಸರ್ವೇಷನ್ ಏರಿಯಾ ಆಫ್ ಉತ್ತರಾಖಂಡ್.
ನಮ್ಮ ಮುಂದಿನ ಆರ್ಟಿಕಲ್ ಇಂಡಿಯಾಸ್ ನ್ಯೂಯೆಸ್ಟ್ ಟೈಗರ್ ರಿಸರ್ವ್. ನ್ಯೂಸ್ ಏನು ಅಂದರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA has approved the Chhattisgarh's proposal to declare the combined areas of Guru Ghasidas National Park and Tamor Pingla Wildlife Sanctuary as a tiger reserve. ಈ ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಮತ್ತು ತಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸೆಂಚುರಿನ ಟುಗೆದರ್ ಆಗಿ ಟೈಗರ್ ರಿಸರ್ವ್ ಅಂತ ಒಂದು ಘೋಷಣೆ ಮಾಡಬೇಕು ಅಂತ ಅಪ್ರೂವಲ್ ಆಗಿದೆ. ಛತ್ತೀಸ್ಗಢದಲ್ಲಿದೆ ಇದು. ಈ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋದಂದ್ರೆ, ದ ನ್ಯೂ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ದ ನಾರ್ದರ್ನ್ ಪಾರ್ಟ್ ಆಫ್ ದ ಸ್ಟೇಟ್ ಬಾರ್ಡರಿಂಗ್ ಮಧ್ಯಪ್ರದೇಶ್ ಆ್ಯಂಡ್ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ಈ ಒಂದು ನ್ಯೂ ಟೈಗರ್ ರಿಸರ್ವ್ ಏನಿದೆ ಲೊಕೇಟ್ ಆಗಿದೆ. ದಿಸ್ ವಿಲ್ ಬಿ ದ 4th ಟೈಗರ್ ರಿಸರ್ವ್ ಇನ್ ಛತ್ತೀಸ್ಗಢ ಆಫ್ಟರ್ ದ ಉದಂತಿ ಸೀತಾ ನದಿ, ಅಚಾನಕ್ಮಾರ್ ಆ್ಯಂಡ್ ಇಂದ್ರಾವತಿ ರಿಸರ್ವ್. ಅಂದರೆ ಈ ಒಂದು ಹೊಸದಾಗಿ ಏನು ಒಂದು ಟೈಗರ್ ರಿಸರ್ವ್ ಆಗ್ತಾ ಇದೆ, ಇದನ್ನು ಬಿಟ್ಟು ಛತ್ತೀಸ್ಗಢದಲ್ಲಿ ಇನ್ನೂ 3 ಟೈಗರ್ ರಿಸರ್ವ್ಗಳಿದೆ. ಉದಂತಿ ಸೀತಾ ನದಿ, ಅಚಾನಕ್ಮಾರ್ ಮತ್ತು ಇಂದ್ರಾವತಿ ಟೈಗರ್ ರಿಸರ್ವ್. ಇನ್ನು ಈ ಟೈಗರ್ ರಿಸರ್ವ್ಗಳು ಹೇಗೆ ಫಾರ್ಮ್ ಆಗ್ತವೆ, ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ದ ಅಪ್ರೂವಲ್ ಈಸ್ ಗ್ರಾಂಟೆಡ್ ಬೈ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನೋ ಒಂದು ಸಂಸ್ಥೆ ಏನಿದೆ, ಇದರಿಂದ ಅಪ್ರೂವಲ್ ಆಗುತ್ತೆ. ಅಂಡರ್ ದ ಸೆಕ್ಷನ್ ಆಫ್ 38(5)(a)(1) ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಈ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆ ಏನಿದೆ, ಇದರ ಅಂಡರ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ ಈ ಒಂದು ಟೈಗರ್ ರಿಸರ್ವ್ಗಳನ್ನು ಘೋಷಣೆ ಮಾಡುತ್ತೆ. ದ ಸ್ಟೇಟ್ ಗವರ್ಮೆಂಟ್ ಶಾಲ್ ಆನ್ ದ ರೆಕಮೆಂಡೇಶನ್ ಆಫ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ನೋಟಿಫೈ ಆ್ಯಂಡ್ ಏರಿಯಾ ಆಸ್ ಅ ಟೈಗರ್ ರಿಸರ್ವ್. ಈ ಒಂದು ಏರಿಯಾ ಏನಿರುತ್ತೆ, ಪರ್ಟಿಕ್ಯುಲರ್ ಏರಿಯಾ, ಅದನ್ನು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಕ್ಯಾನ್ ಡಿಕ್ಲೇರ್ ದ ಪರ್ಟಿಕ್ಯುಲರ್ ಏರಿಯಾ ಆಸ್ ಅ ಟೈಗರ್ ರಿಸರ್ವ್. ನಮ್ಮ ಮುಂದಿನ ಆರ್ಟಿಕಲ್ ಹೈಡ್ರೋಪೋನಿಕ್ಸ್ ಬಗ್ಗೆ ಇದೆ. ನ್ಯೂಸ್ ಏನು ಅಂದರೆ, ಆಸ್ ಅ ಪಾರ್ಟ್ ಆಫ್ ಗ್ರೀನ್ ಆಕ್ಷನ್ ವೀಕ್ observed annually in the first week of October, as part of global campaign to promote sustainable consumption, the Madurai chapter focused on hydroponics. ಈ ಹೈಡ್ರೋಪೋನಿಕ್ಸ್ ಅನ್ನೋ ಒಂದು ಮೆಥಡ್ ಏನಿದೆ, ಸಸ್ಯಗಳನ್ನು ಬೆಳೆಯುವ ಒಂದು ಮೆಥಡ್ ಆಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ, ಟೈಪ್ ಆಫ್ ಹಾರ್ಟಿಕಲ್ಚರ್, ಅ ಸಬ್ಸೆಟ್ ಆಫ್ ಹೈಡ್ರೋಕಲ್ಚರ್. ಇದು ಹಾರ್ಟಿಕಲ್ಚರ್ನ ಒಂದು ಟೈಪ್ ಆಗಿದ್ದು, ಅಂದರೆ ತೋಟಗಾರಿಕೆಯ ಒಂದು ಟೈಪ್ ಆಗಿದ್ದು, ಇದು ಸಬ್ಸೆಟ್ ಆಫ್ ದ ಹೈಡ್ರೋಕಲ್ಚರ್ ಆ್ಯಂಡ್ ದ ಆರ್ಟ್ ಆಫ್ ಗಾರ್ಡನಿಂಗ್ ಇನ್ ವಾಟರ್ ವಿತೌಟ್ ಸಾಯಿಲ್. ಇದರ ಮುಖ್ಯವಾದ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಹೈಡ್ರೋಪೋನಿಕ್ಸ್ನ ಈ ಒಂದು ಸಸ್ಯಗಳನ್ನು ಬೆಳೆಯುವ ಪದ್ಧತಿ ಏನಿದೆ, ಇದು ಮಣ್ಣಿನ ಬಳಕೆ ಇಲ್ಲದೆ ಒಂದು ಸಸ್ಯಗಳನ್ನು ಬೆಳೆಯಲಾಗ್ತದೆ. ಜಿಯೋಪೋನಿಕ್ಸ್ ಈಸ್ ಅ ಮೆಥಡ್ ಆಫ್ ಗ್ರೋಯಿಂಗ್ ಪ್ಲಾಂಟ್ಸ್ ಇನ್ ನಾರ್ಮಲ್ ಸಾಯಿಲ್. ನಾವು ನಾರ್ಮಲ್ ಆಗಿ ಏನು ಮಣ್ಣಿನಲ್ಲಿ ಸಸ್ಯಗಳನ್ನು ಬೆಳಿತೇವೆ, ಅದನ್ನು ಜಿಯೋಪೋನಿಕ್ಸ್ ಅಂತ ಅಂತಾರೆ. ಮಣ್ಣಿನ ಬಳಕೆ ಇಲ್ಲದೆ ಒಂದು ಸೊಲ್ಯೂಷನ್ನಲ್ಲಿ ಈ ಒಂದು ಸಸ್ಯಗಳನ್ನು ಬೆಳೆಯುವ ಒಂದು ಪದ್ಧತಿಗೆ ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಹೈಡ್ರೋಪೋನಿಕ್ಸ್, ಇಟ್ ಈಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ವರ್ಕಿಂಗ್ ವಾಟರ್, which involves growing plants without soil by using nutrient-rich solutions, oxygen and water. ನ್ಯೂಟ್ರಿಯೆಂಟ್-ರಿಚ್ ಸೊಲ್ಯೂಷನ್ಗಳು, ಆಮ್ಲಜನಕ ಮತ್ತು ನೀರನ್ನು ಬಳಸಿ ಈ ಒಂದು ಹೈಡ್ರೋನಿಕ್ಸ್ ಪದ್ಧತಿಯಲ್ಲಿ ಸಸ್ಯಗಳನ್ನು ಬೆಳೆಯಲಾಗ್ತದೆ, ಯಾವುದೇ ಒಂದು ಮಣ್ಣಿನ ಬಳಕೆ ಇಲ್ಲದೆ. ಇನ್ನು ಈ ಹೈಡ್ರೋಪೋನಿಕ್ಸ್ನ ಕೆಲವೊಂದು ಉಪಯುಕ್ತತೆಗಳು ಏನು ಅಂತಂದರೆ, hydroponics is a method of growing plants in a nutrient-rich water-based environment. It comes with many incredible benefits over traditional gardening. ಈ ಒಂದು ಸಾಂಪ್ರದಾಯಿಕ ಪದ್ಧತಿ ಏನಿದೆ, ಮಣ್ಣಿನಲ್ಲಿ ಬೆಳೆಯುವ ಒಂದು ಪದ್ಧತಿ ಸಸ್ಯಗಳನ್ನು, ಇದಕ್ಕೆ ಕಂಪೇರ್ ಮಾಡಿದರೆ ಇದು ಹೈಡ್ರೋಪೋನಿಕ್ಸ್ ಏನಿದೆ ಸಾಕಷ್ಟು ಅಡ್ವಾಂಟೇಜಸ್ಗಳನ್ನು ಹೊಂದಿದೆ. ಅವು ಏನು ಅಂದರೆ, ಫಸ್ಟ್ ಒನ್, ಝೀರೋ ಸಾಯಿಲ್, ಯಾವುದೇ ಮಣ್ಣಿನ ಉಪಯೋಗ ಆಗೋದಿಲ್ಲ. ಮತ್ತು ಈ ಒಂದು ಸಸ್ಯಗಳ ಬೆಳೆಯುವಿಕೆಯ ಒಂದು ರೇಟ್ ಏನಿರುತ್ತೆ ಅದು 2 times ಫಾಸ್ಟರ್ ಆಗಿರುತ್ತೆ. ಆ್ಯಂಡ್ 80% ಲೆಸ್ ವಾಟರ್. ಈ ಮಣ್ಣಿನಲ್ಲಿ ಬೆಳೆಯುವ ಒಂದು ಪದ್ಧತಿಯಲ್ಲಿ ನೀರಿನ ಅವಶ್ಯಕತೆಗಿಂತ
80% ನೀರಿನ ಬಳಕೆ ಕಮ್ಮಿಯಾಗಿರುತ್ತೆ. ಅದಾದಮೇಲೆ ನೋ ವೀಡ್ಸ್ ಅಂದರೆ ಯಾವುದೇ ಒಂದು ಕಸಗಳ ಒಂದು ಸಮಸ್ಯೆ ಇರುವುದಿಲ್ಲ. ನ್ಯೂಟ್ರಿಯೆಂಟ್ ಎಫಿಷಿಯನ್ಸಿ, ಈ ಒಂದು ನ್ಯೂಟ್ರಿಯೆಂಟ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಫೀವರ್ ಪೆಸ್ಟಿಸೈಡ್ಸ್, ಮುಖ್ಯವಾಗಿ ಏನು ಅಂದರೆ ಇಲ್ಲಿ ಯಾವುದೋ ಒಂದು ಹುಳುಗಳ ಒಂದು ಬಾಧೆ ಇರುವುದಿಲ್ಲ ಹೈಡ್ರೋಪೋನಿಕ್ಸ್ ಪದ್ಧತಿಯಲ್ಲಿ. ಅದೇ ರೀತಿ ಈ ಒಂದು ಹೈಡ್ರೋಪೋನಿಕ್ಸ್ ಪದ್ಧತಿಯ ಒಂದು ಡಿಸ್ಅಡ್ವಾಂಟೇಜ್ಗಳ ಅಂತಂದರೆ ಇಟ್ ಈಸ್ ಎಕ್ಸ್ಪೆನ್ಸಿವ್, ವಲ್ನರೇಬಲ್ ಟು ಪವರ್ ಔಟೇಜಸ್ ಆ್ಯಂಡ್ ವಾಟರ್ ಬೋರ್ನ್ ಡಿಸೀಸಸ್ which requires constant monitoring and maintenance. Problems affect plants quicker. ಇದು ಪ್ಲಾಂಟ್ನ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂದರೆ ವಾಟರ್ ಬೋರ್ನ್ ಡಿಸೀಸ್ಗಳಿಂದ ಮತ್ತು ಮೇಂಟೆನೆನ್ಸ್ ಅಥವಾ ಮಾನಿಟರಿಂಗ್ ಮಾಡುವ ಒಂದು ಜವಾಬ್ದಾರಿ ಏನಿರುತ್ತೆ ಇದು ಕಂಪೇರಿಟಿವ್ಲಿ ಸಾಂಪ್ರದಾಯಿಕ ಪದ್ಧತಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿದರೆ ಇದರ ಒಂದು ಮೇಂಟೆನೆನ್ಸ್ ಮತ್ತು ಮಾನಿಟರಿಂಗ್ ಜಾಸ್ತಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇದು ಏನಿರುತ್ತೆ ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆ್ಯಸ್ ಕಂಪೇರ್ಡ್ ಟು ದ ಟ್ರೆಡಿಷನಲ್ ಮೆಥಡ್ ಆಫ್ ಗ್ರೋಯಿಂಗ್ ದ ಪ್ಲಾಂಟ್ಸ್. ಈ ಒಂದು ಮೆಥಡ್ಗಳನ್ನು ಅನ್ಕನ್ವೆನ್ಷನಲ್ ಮೆಥಡ್, ಅಸಾಂಪ್ರದಾಯಿಕ ಪದ್ಧತಿಯ ಒಂದು ಸಸ್ಯಗಳನ್ನು ಬೆಳೆಯುವಿಕೆಯ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಹೈಡ್ರೋಪೋನಿಕ್ಸ್ ಇಟ್ ಈಸ್ ಅ ಆರ್ಟ್ ಆಫ್ ಗಾರ್ಡನಿಂಗ್ ವಿತೌಟ್ ಸಾಯಿಲ್ ಇನ್ ನ್ಯೂಟ್ರಿಯೆಂಟ್ ರಿಚ್ ವಾಟರ್. ಅದೇ ಆಗಲೇ ತಿಳಿಸಿದ ಹಾಗೆ ನ್ಯೂಟ್ರಿಯೆಂಟ್ ರಿಚ್ ಆಗಿರೋ ಒಂದು ಸೊಲ್ಯೂಷನ್, ಆಕ್ಸಿಜನ್ ಮತ್ತು ವಾಟರ್ಗಳನ್ನು ಬಳಸಿ ಈ ಒಂದು ಹೈಡ್ರೋಪೋನಿಕ್ಸನ್ನು ಪದ್ಧತಿಯಲ್ಲಿ ಸಸ್ಯಗಳನ್ನು ಬೆಳೆಯಲಾಗ್ತದೆ. ನೆಕ್ಸ್ಟ್ ಅಕ್ವಾಪೋನಿಕ್, ಇಟ್ ಈಸ್ ಅ ಇಂಟಿಗ್ರೇಷನ್ ಬಿಟ್ವೀನ್ ಫಿಶ್ ಫಾರ್ಮಿಂಗ್ ಆ್ಯಂಡ್ ಹೈಡ್ರೋಪೋನಿಕ್ಸ್. ಇದು ಅಕ್ವಾಪೋನಿಕ್ಸ್ ಏನಿದೆ ಇದು ಒಂದು ಮೀನಿನ ಒಂದು ಫಾರ್ಮಿಂಗ್ ಏನಿರುತ್ತೆ ಅದು ಪ್ಲಸ್ ಹೈಡ್ರೋಪೋನಿಕ್ಸ್ ಇವೆರಡು ಪದ್ಧತಿಗಳ ಒಂದು ಕಾಂಬಿನೇಷನ್ ಆಗಿದೆ. ಏರೋಪೋನಿಕ್ಸ್ ಅಂದರೆ ಆರ್ಟ್ ಆಫ್ ಗಾರ್ಡನಿಂಗ್ ವಿತೌಟ್ ಸಾಯಿಲ್ ವೇರ್ ದ ರೂಟ್ಸ್ ಆರ್ ಎಕ್ಸ್ಪೋಸ್ಡ್ ಟು ದ ಏರ್. ಇದರಲ್ಲಿ ಏನಿರುತ್ತೆ ಈ ಒಂದು ಪದ್ಧತಿಯಲ್ಲಿ ಏರೋ ಅಂತಂದರೆ ಹೆಸರಿನಲ್ಲೇ ಹೇಳಿರುವ ಹಾಗೆ ಒಂದು ಜಸ್ಟ್ ಗಾಳಿಯ ಒಂದು ಸಹಾಯದಿಂದ ಈ ಒಂದು ಮಣ್ಣಿನ ಯಾವುದೇ ಒಂದು ಬಳಕೆ ಇಲ್ಲದೆ ಈ ಗಾರ್ಡನಿಂಗನ್ನು ಮಾಡಲಾಗ್ತದೆ, ಸಸ್ಯಗಳನ್ನು ಬೆಳೆಯಲಾಗ್ತದೆ, ಅದು ಏರೋಪೋನಿಕ್ಸ್ ಅಂತ. ನಮ್ಮ ಮುಂದಿನ ಆರ್ಟಿಕಲ್ ಬ್ಲ್ಯಾಕ್ ಸಿ ಬಗ್ಗೆ ಇದೆ. ನ್ಯೂಸ್ ಏನು ಅಂದರೆ US ಡಿಫೆನ್ಸ್ ಸೆಕ್ರೆಟರಿ ಹ್ಯಾಸ್ ಅರ್ಜ್ಡ್ ಮೋರ್ ಡಿಫೆನ್ಸ್ ಕೋಆಪರೇಷನ್ ಅಮಾಂಗ್ ಫ್ರೆಂಡ್ಲಿ ಬ್ಲ್ಯಾಕ್ ಸಿ ಕಂಟ್ರೀಸ್ ಅಮಿಡ್ ರಷ್ಯಾ ಮಿಲಿಟರೈಸೇಷನ್ ಆಫ್ ರೀಜನ್. ನಿಮಗೆ ಗೊತ್ತೇ ಇರೋ ಹಾಗೆ ರಷ್ಯಾ ಮತ್ತು US ನಡುವೆ ಕೆಲವೊಂದು ಕಾಂಪ್ಲಿಕೇಶನ್ ಅಥವಾ ಕಾನ್ಫ್ಲಿಕ್ಟ್ಸ್ ನಡೀತಾನೆ ಇರುತ್ತೆ ಮೇಲಿಂದ ಮೇಲೆ. ಈ US ಡಿಫೆನ್ಸ್ ಸೆಕ್ರೆಟರಿ ಏನು ಮಾಡಿದ್ದಾರೆ, ಬ್ಲ್ಯಾಕ್ ಸಿಯ ಒಂದು ಬಾರ್ಡರ್ ಕಂಟ್ರೀಸ್ಗಳೇನಿದ್ದಾವೆ ಅವಕ್ಕೆ ಒಂದು ಡಿಫೆನ್ಸ್ ಕೋಆಪರೇಷನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ರಷ್ಯಾ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳೋಕೆ ಅಂತ. ಬಟ್ ಈ ನ್ಯೂಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ, ಬಟ್ ದ ಲೊಕೇಶನ್ ಆಫ್ ಬ್ಲ್ಯಾಕ್ ಸಿ ಈಸ್ ಕ್ವೈಟ್ ಇಂಪಾರ್ಟೆಂಟ್ ಫಾರ್ ಅವರ್ examination. Therefore, let us understand a bit about Black Sea. The location ನೋಡಬೇಕು ಅಂದರೆ it is located between Eastern Europe and Western Asia. ಇದರ ಲೊಕೇಶನ್ ಏನಿದೆ ವೆಸ್ಟರ್ನ್ ಏಷ್ಯಾ ಅಂದರೆ ರಷ್ಯಾದ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಅಂತ ಅನ್ಬೋದು, ಮತ್ತು ಯುರೋಪ್ನ ಒಂದು ಪೂರ್ವದ ಪ್ರದೇಶದಲ್ಲಿ ಒಂದು ಬ್ಲ್ಯಾಕ್ ಸಿ ಲೊಕೇಟ್ ಆಗಿದೆ. ಇದರ ಸರೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋದಾದರೆ ದ ಪಾಂಟಿಕ್, ಕಕಾಸಸ್ ಆ್ಯಂಡ್ ಕ್ರಿಮಿಯನ್ ಮೌಂಟನ್ಸ್ ಇನ್ ದ ಸೌತ್, ಈಸ್ಟ್ ಆ್ಯಂಡ್ ನಾರ್ತ್ ರೆಸ್ಪೆಕ್ಟಿವ್ಲಿ. ಇದರ ಸೌತ್ನಲ್ಲಿ ಪಾಂಟಿಕ್ ಅನ್ನೋ ಒಂದು ಮೌಂಟನ್ ರೇಂಜ್ ಇದೆ. ನೆಕ್ಸ್ಟ್ ಈಸ್ಟಲ್ಲಿ ಕಕಾಸಸ್, ನಿಮಗೆ ಗೊತ್ತಿರೋ ಹಾಗೆ ಈ ಕಕಾಸಸ್ ಏನಿದೆ ಈ ಒಂದು ಮೌಂಟನ್ ರೇಂಜ್ ಇದೆ ಏಷ್ಯಾದಲ್ಲಿ. ಮತ್ತು ಕ್ರಿಮಿಯನ್ ಮೌಂಟನ್ ಏನಿದೆ ಇದು ನಾರ್ತ್ ಸೈಡ್ ಆಫ್ ದ ಬ್ಲ್ಯಾಕ್ ಸಿ ಇದೆ. ಇದು ಒಂದು ಜಾಗ್ರಫಿಕಲ್ ಲೊಕೇಶನ್ ಆಯಿತು. ಇದಾದಮೇಲೆ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಈ ಒಂದು ದೇಶಗಳು, ಬಾರ್ಡರ್ ಕಂಟ್ರೀಸ್ಗಳೇನಿದ್ದಾವೆ ಬ್ಲ್ಯಾಕ್ ಸಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಬ್ಲ್ಯಾಕ್ ಸಿ ಈಸ್ ಆಲ್ಸೋ ಕನೆಕ್ಟೆಡ್ ಟು ಸಿ ಆಫ್ ಅಜೋ ಬೈ ದ ಸ್ಟ್ರೇಟ್ ಆಫ್ ಕರ್ಚ್. ಇಲ್ಲಿ ಏನಿದೆ ಒಂದು ಜಲಸಂಧಿ ಬರುತ್ತೆ ಕೆರ್ಚ್ ಅನ್ನೋದು which connects the Sea of Azov. Black Sea is also connected to the Sea of Azov by the Strait of Kerch.
The Turk Straits systems, the Dardanelles, Bosporus, Marmara Sea forms a transitional zone between Mediterranean and Black Sea. ಈ ಟರ್ಕಿಶ್ ಸ್ಟ್ರೇಟ್ ಬಗ್ಗೆ ಕೂಡ ಈ ಒಂದು ಲೊಕೇಶನ್ನ ಜಾಗ್ರಫಿಕಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಈ ಒಂದು ಲೊಕೇಶನ್ಗಳನ್ನು ನೀವು ಡೀಟೇಲ್ ಆಗಿ ಮ್ಯಾಪ್ನಲ್ಲಿ ನೋಡ್ಕೋಬೋದು. ಬಾರ್ಡರಿಂಗ್ ಕಂಟ್ರೀಸ್ ಆರ್ ರಷ್ಯಾ, ಯುಕ್ರೇನ್, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ ಆ್ಯಂಡ್ ರೊಮೇನಿಯಾ. ಇಲ್ಲೇ ನೋಡ್ಬೋದು ಬ್ಲ್ಯಾಕ್ ಸಿಯ ಒಂದು ಬಾರ್ಡರ್ ಕಂಟ್ರೀಸ್ಗಳಂದರೆ ಯುಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ ಮತ್ತು ರೊಮೇನಿಯಾ. There is a significant absence of oxygen in the water, anoxic water ಅಂತ ಅಂತಾರೆ. ಅಂದರೆ ಬ್ಲ್ಯಾಕ್ ಸಿಯಲ್ಲಿ ಈ ಆಕ್ಸಿಜನ್ನ ಪ್ರಮಾಣ ಏನಿದೆ ಸಾಕಷ್ಟು ಕಮ್ಮಿ ಇರೋದ್ರಿಂದ ಇದನ್ನು ಎನಾಕ್ಸಿಕ್ ವಾಟರ್ಸ್ ಅಂತ ಕೂಡ ಕರೀತಾರೆ. ನಮ್ಮ ಮುಂದಿನ ಆರ್ಟಿಕಲ್ ಬಾರಕ್ ವ್ಯಾಲಿ ಬಗ್ಗೆ ಇದೆ. ನ್ಯೂಸ್ ಏನು ಅಂದರೆ ದ ಡಿಫೇಸಿಂಗ್ ಆಫ್ ಅಸ್ಸಾಮಿ ಸ್ಲೋಗನ್ ಆನ್ ಹೋರ್ಡಿಂಗ್ಸ್ ಆಫ್ ಜಲ್ ಜೀವನ್ ಮಿಷನ್ ಇನ್ ದ ಬೆಂಗಾಲಿ ಮೆಜಾರಿಟಿ ಬಾರಾಕ್ ವ್ಯಾಲಿ ಹ್ಯಾಸ್ ಲೆಡ್ ಟು ದ ಕಾಲ್ ಫಾರ್ ದ ಬೈಫರ್ಕೇಶನ್ ಆಫ್ ಅಸ್ಸಾಂ. ಇದು ಒಂದು ಕಾಂಟ್ರವರ್ಸಿ ಬಗ್ಗೆ ಇದೆ. ಆ್ಯಕ್ಚುಲಿ ನ್ಯೂಸ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬಟ್ ಬ್ಯಾರಾಕ್ ವ್ಯಾಲಿ ಬಗ್ಗೆ ನಾವು ಅದರ ಲೊಕೇಶನ್ ಬಗ್ಗೆ ತಿಳ್ಕೊಳ್ಬೇಕು. ದ ಬ್ಯಾರಾಕ್ ವ್ಯಾಲಿ ಈಸ್ ಲೊಕೇಟೆಡ್ ಇನ್ ದ ಸೌದರ್ನ್ ರೀಜನ್ ಆಫ್ ಇಂಡಿಯನ್ ಸ್ಟೇಟ್ ಆಫ್ ಅಸ್ಸಾಂ. ಅಸ್ಸಾಂನ ಸೌದರ್ನ್ ರೀಜನ್ನಲ್ಲಿ ಈ ಒಂದು 3 ಡಿಸ್ಟ್ರಿಕ್ಟ್ಸ್ಗಳು ಬರ್ತವೆ. ಅವು ನೇಮ್ಲಿ ಚಾಚಾರ್, ಕರೀಂಗಂಜ್, ಹೈಲ್ಖಂಡಿ. ಈ ಒಂದು ಲೊಕೇಶನ್, ಈ ಒಂದು ಜಿಲ್ಲೆಗಳೇನಿವೆ ಇಲ್ಲಿ ಆಲ್ರೆಡಿ ನ್ಯೂಸ್ನಲ್ಲಿ ಓದಿದಾಗೆ ಬೆಂಗಾಲಿ ಮೆಜಾರಿಟಿ ಒಂದು ಪಾಪ್ಯುಲೇಷನ್ ಇದೆ. ಬೆಂಗಾಲಿ ಸ್ಪೀಕಿಂಗ್ ಇದು ಭಾಷೆ, ಒಂದು ಬೆಂಗಾಲಿ ಭಾಷೆಯ ಒಂದು ಜನ ಇಲ್ಲಿ ಸಾಕಷ್ಟು ಇದ್ದಾರೆ. 3 ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ಸ್ ಆಲ್ರೆಡಿ ಹೇಳಿದಂಗೆ ಚಾಚಾರ್, ಕರೀಂಗಂಜ್, ಹೈಲ್ಖಂಡಿ. ಈ ಒಂದು ಜಿಲ್ಲೆಗಳನ್ನು ಬೈಫರ್ಕೇಟ್ ಮಾಡಿ ಒಂದು ಅಸ್ಸಾಂನಲ್ಲಿ ಭಾಗ ಮಾಡಬೇಕು ಅಂತ ಅನ್ನೋ ಒಂದು ಬೇಡಿಕೆಯಾಗಿ ನ್ಯೂಸ್ನಲ್ಲಿ ನಾವು ಓದಿದ್ವಿ. ದ ಮೇನ್ ಸಿಟಿ ಆಫ್ ವ್ಯಾಲಿ ಇಸ್ ಸಿಲ್ಚಾರ್ ಅನ್ನೋ ಒಂದು ಸಿಟಿ ಏನಿದೆ ಇಲ್ಲಿ ಈ ಒಂದು ಜಿಲ್ಲೆಗಳ ಒಂದು ಮೇನ್ ಆದ ಒಂದು ನಗರ ಇದೆ. Miscreants had over the past days smeared some hoardings in black to protest the imposition of Assamese language in Barak Valley, where Bengali is official language. ಆಲ್ರೆಡಿ ನಾವು ನ್ಯೂಸ್ನಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಈ ಅಸ್ಸಾಮಿ ಭಾಷೆಯನ್ನು ಬೆಂಗಾಳಿ ಸ್ಪೀಕಿಂಗ್ ಜನ ಏನಿರ್ತಾರೆ ಅವ್ರ ಮೇಲೆ ಈ ಒಂದು ಅಸ್ಸಾಮಿ ಭಾಷೆಯನ್ನು ಇಂಪೋಸ್ ಅಥವಾ ಹೇರಲಾಗ್ತಾ ಇದೆ ಅಂತ ಈ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಅಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಬ್ಯಾರಕ್ ವ್ಯಾಲಿ ಏನಿದೆ ಅಲ್ಲಿ ಬೆಂಗಾಲಿ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಏನಿದೆ ಇದು ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಮ್ಮ PSI ಪೇಪರ್ 2 ಟೆಸ್ಟ್ ಸೀರೀಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಜಾಯಿನ್ ಆಗ್ತಿರೋ ಎಲ್ಲ ಆಸ್ಪಿರೆಂಟ್ಸ್ಗೆ ಆಲ್ ದ ಬೆಸ್ಟ್. ಅದೇ ರೀತಿ ಈವ್ನಿಂಗ್ ಕ್ಲಾಸಸ್ಗಳು ಕೂಡ 20th ಡಿಸೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನಮ್ಮ ಆಫೀಸ್ಗೆ ಭೇಟಿ ನೀಡಿ ನೀವು ರಿಜಿಸ್ಟರ್ ಮಾಡಿಕೊಂಡು ಜಾಯಿನ್ ಆಗ್ಬೋದು. ಟೈಮಿಂಗ್ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು ಆರ್ಟಿಕಲ್ಸ್ಗಳ ಒಂದು PDF ಏನಿದೆ ಇದು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಪ್ಲೀಸ್ ಡೌನ್ಲೋಡ್ ಆ್ಯಂಡ್ ರಿವೈಸ್. ಥ್ಯಾಂಕ್ ಯು ಸೋ ಮಚ್.